ಎಲ್ಲರಿಗೂ ನಮಸ್ಕಾರ. ಮಂಜುಶ್ರೀ ಕೈರುಚಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ಓವೆನ್ ಇಲ್ಲದೆ ಮನೆಯಲ್ಲಿಯೇ ಕುಕ್ಕರ್ ಅಥವಾ ದಪ್ಪ ತಳದ ಪಾತ್ರೆಯಲ್ಲಿ ಕೇಕನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ. ಅದು ಕೂಡ ಎಗ್ಲೆಸ್. ಹೇಗೆ ಮಾಡೋದು ಬನ್ನಿ ನೋಡೋಣ. ಕೇಕ್ಗೆ ಆ್ಯಕ್ಚುಲಿ ಅಳತೆ ತುಂಬಾ ಇಂಪಾರ್ಟೆಂಟು. ಅಳತೆ ಒಂದು ಸ್ವಲ್ಪ ಆಚೆ ಈಚೆ ಆದ್ರೂ ಕೇಕ್ ಚೆನ್ನಾಗಿ ಬರೋದಿಲ್ಲ. ಅದಕ್ಕೋಸ್ಕರ ಅಳತೆಯನ್ನು ನೋಟ್ ಮಾಡ್ಕೊಳ್ಳಿ. ನಾನಿಲ್ಲಿ ಮೊಸರನ್ನು ತೊಗೊಂಡಿದ್ದೀನಿ. ಮೊಸರಿಗೆ ಸಕ್ಕರೆಯನ್ನು ಸೇರಿಸಿ ಸಕ್ಕರೆ ಮಿಕ್ಸ್ ಆಗುವವರೆಗೂ ಅದನ್ನು ಚೆನ್ನಾಗಿ ಕಲಿಸ್ಬೇಕು. ಸಕ್ಕರೆ ಪೂರ್ತಿ ಕರಗಬೇಕು, ಅಲ್ಲಿವರೆಗೂ ಅದನ್ನು ಮಿಕ್ಸ್ ಮಾಡ್ಕೋಬೇಕು. ನಂತರ ಇದಕ್ಕೆ ವೆನಿಲ್ಲಾ ಎಸೆನ್ಸನ್ನು ಹಾಕಬೇಕು. ಹಾಗೆ ಮೆಲ್ಟ್ ಮಾಡಿದ ಅಂದರೆ ಕರಗಿಸಿದ ಬೆಣ್ಣೆಯನ್ನು ಸೇರಿಸ್ಕೋಬೇಕು ಅಥವಾ ಎಣ್ಣೆಯನ್ನು ಸೇರಿಸ್ಕೋಬೋದು. ಬೆಣ್ಣೆ ಹಾಕಿದ್ರೆ ತುಂಬ ಚೆನ್ನಾಗಿರುವಂಥ ಒಂದು ಪರಿಮಳ ಕೇಕ್ ಕೊಡುತ್ತೆ. ನಿಮಗೆ ಎಣ್ಣೆ ಬೇಕು ಅಂದರೆ ಎಣ್ಣೆ ಕೂಡ ಹಾಕ್ಕೋಬೋದು. ಈ ಮಿಶ್ರಣಕ್ಕೆ ನಾವು ಮೈದಾ ಹಿಟ್ಟನ್ನು ಸೇರಿಸ್ಕೋಬೇಕು. ಸಾಮಾನ್ಯವಾಗಿ ಕೇಕ್ ಮೈದಾ ಹಿಟ್ಟಲ್ಲಿ ಮಾಡ್ತಾರೆ, ಇಲ್ಲ ಗೋಧಿ ಹಿಟ್ಟು ಬೇಕು ಅಂದರೆ ಗೋಧಿ ಹಿಟ್ಟನ್ನು ಕೂಡ ನೀವು ಇಲ್ಲಿ ಸೇರಿಸ್ಕೋಬೋದು. ಅದರ ಜೊತೆಗೆ ಬೇಕಿಂಗ್ ಸೋಡಾ, ಬೇಕಿಂಗ್ ಪೌಡರ್ ಮತ್ತು ಸ್ವಲ್ಪ ಉಪ್ಪನ್ನು ಸೇರಿಸಿ ಚೆನ್ನಾಗಿ ಗಂಟಿಲ್ಲದ ಹಾಗೆ ಮಿಕ್ಸ್ ಮಾಡ್ಕೋಬೇಕು. ನಾನಿಲ್ಲಿ ಮಾಡ್ತಿರೋದು ಎಗ್ಲೆಸ್ ವೆನಿಲ್ಲಾ ಚೊಕೊ ಚಿಪ್ಸ್ ಕೇಕ್. ಮಕ್ಕಳಿಗಂತೂ ಸಖತ್ ಇಷ್ಟ ಆಗುತ್ತೆ. ನೀವು ಮನೆಯಲ್ಲಿಯೇ ಮಾಡ್ಕೊಳ್ಳೋದ್ರಿಂದ ನೀವು ಏನೇನು ಹಾಕಿರ್ತೀರಾ ಅನ್ನೋದು ನಿಮ್ಗೆ ಗೊತ್ತಿರುತ್ತೆ. ನೀವು ಗೋಧಿ ಹಿಟ್ಟು ಬೇಕಾದರೂ ಹಾಕ್ಕೋಬೋದು. ನಿಮಗೆ ಹೆಲ್ದಿ ವರ್ಷನ್ ಬೇಕು ಅಂತಂದರೆ ಗೋಧಿ ಹಿಟ್ಟು ಹಾಕ್ಕೋಬೋದು. ನಾನಿಲ್ಲಿ ನಾರ್ಮಲಾಗಿ ಮೈದಾ ಹಿಟ್ಟಿನಿಂದನೇ ಮಾಡಿದ್ದೀನಿ. ನಂತರ ಇದಕ್ಕೆ ಮೇಲಿನಿಂದ ಚೊಕೊ ಚಿಪ್ಸ್, ನಾನು ಹೇಳಿದೆ ಅಲ್ಲ, ಚೊಕೊ ಚಿಪ್ಸನ್ನು ನಿಮಗೆ ಎಷ್ಟು ಬೇಕೋ ಅಷ್ಟು, ಅದು ಅಲ್ಲಲ್ಲಿ ಸಿಗಬೇಕು ಅಂತಂದರೆ ಜಾಸ್ತಿ ಹಾಕ್ಕೊಳ್ಳಿ. ಹಾಕಿ ಇನ್ನೊಮ್ಮೆ ಮಿಕ್ಸ್ ಮಾಡಿ ಕೊನೆಯಲ್ಲಿ ಇದಕ್ಕೆ ವಿನೆಗರ್ ಅಥವಾ ನಿಂಬೆಹಣ್ಣಿನ ರಸವನ್ನು ಸೇರಿಸಿ ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೋಬೇಕು. ಆಮೇಲೆ ಒಂದು ಕೇಕ್ ಪಾತ್ರೆಗೆ ತುಪ್ಪ ಅಥವಾ ಬೆಣ್ಣೆಯನ್ನು ಸವರಿ ಅದಕ್ಕೆ ನಾವು ತಯಾರಿಸಿದ ಹಿಟ್ಟನ್ನು ಹಾಕಬೇಕು. ನಾನು ಯಾವ ಅಳತೆಯಲ್ಲಿ ಹೇಳಿದ್ದೀನೋ ಅದೇ ಅಳತೆಯಲ್ಲಿ ನೀವು ಮಾಡಿಕೊಂಡ್ರೆ ಪರ್ಫೆಕ್ಟ್ ಆಗಿರುವಂಥ ಕನ್ಸಿಸ್ಟೆನ್ಸಿ ಸಿಗುತ್ತೆ. ನಿಮಗೆ ಎಕ್ಸ್ಟ್ರಾ ಏನನ್ನು ಹಾಕಬೇಕು ಅಂತ ಇಲ್ಲ, ಅದೇ ಅಳತೆಯಲ್ಲಿ ನೀವು ಮಾಡ್ಕೋಬೇಕು. ಒಂದು ಸಲ ಟ್ಯಾಪ್ ಮಾಡಬೇಕು. ಮೇಲಿನಿಂದ ಮತ್ತಷ್ಟು ಚೊಕೊ ಚಿಪ್ಸನ್ನು ಹಾಕಿ ಅಲಂಕಾರ ಮಾಡಬೇಕು. ಈಗ ಇಲ್ಲಿ ಪಾತ್ರೆಯನ್ನು ತೊಗೊಂಡಿದ್ದೀವಿ. ದಪ್ಪ ತಳದ ಪಾತ್ರೆಯನ್ನು ತೊಗೋಬೇಕು ಅಥವಾ ಕುಕ್ಕರ್ನು ಕೂಡ ನೀವು ತೊಗೋಬೋದು. ಹಾಗೆ ಅಲ್ಯೂಮಿನಿಯಂ ಕಡಾಯಿ ಅಂತ ಹೇಳ್ತೀವಿ, ಅದನ್ನು ಕೂಡ ತೊಗೋಬೋದು. ಅದನ್ನು ಒಂದು 5 ನಿಮಿಷದ ಕಾಲ ದೊಡ್ಡ ಉರಿಯಲ್ಲಿ ಬಿಸಿ ಮಾಡ್ಕೋಬೇಕು. ನಂತರ ಒಂದು ಸ್ಟ್ಯಾಂಡ್ ಇಟ್ಟು ಅದರ ಮೇಲೆ ಕೇಕ್ ಟಿನ್ನನ್ನು ಇಟ್ಟು ಮುಚ್ಚಿ ಸಣ್ಣ ಉರಿಯಲ್ಲಿ, ಅಂದರೆ ಕೇಕ್ ಟಿನ್ ಇಟ್ಟ ಮೇಲೆ ನೀವು ಉರಿಯನ್ನು ಸಣ್ಣ ಮಾಡ್ಕೋಬೇಕು. ಸಣ್ಣ ಉರಿಯಲ್ಲಿ 1 ಗಂಟೆ ನೀವು ಇದನ್ನು ಬೇಕ್ ಮಾಡಬೇಕು. ಅದಕ್ಕಿಂತ ಮೊದಲೇ 45 ಮಿನಿಟ್ಸ್ ಅಂತೂ ಮಿನಿಮಮ್ ಬೇಕೇ ಬೇಕು. ಒಂದು ಸಲ ತೆಗೆದು ಚೆಕ್ ಮಾಡಿ. ನೀವು ನೈಫ್ ಅಥವಾ ಕಡ್ಡಿಯನ್ನು ನೀವು ಅಲ್ಲಿ ಒಳಗಡೆ ಹಾಕಿದ್ರೆ ಅದು ಕ್ಲೀನಾಗಿ ಯಾವುದೇ ರೀತಿಯ ಹಿಟ್ಟನ್ನು ಅಂಟಿಸ್ಕೊಳ್ಳದೆ ಕ್ಲೀನಾಗಿ ಬಂದರೆ ಕೇಕ್ ರೆಡಿ ಇದೆ ಅಂತ ಅರ್ಥ. 1 ಅವರ್ ಬೇಕಾಗುತ್ತೆ. 50 to 60 ಮಿನಿಟ್ಸ್ ಅಂತೂ ಮಿನಿಮಮ್ ಬೇಕೇ ಬೇಕು. ನೋಡಿ, ಈ ರೀತಿ ಕ್ಲೀನಾಗಿ ಅದು ಅಂಟದ್ದೇ ನೀಟಾಗಿ ಬಂದರೆ
ಕೇಕ್ ರೆಡಿ ಇದೆ ಅಂತ ಅರ್ಥ. ಇದನ್ನು ತಣಿಯೋದಕ್ಕೆ ಬಿಡಬೇಕು. ನಂತರ ಡಿಮೋಲ್ಡ್ ಮಾಡಬೇಕು. ರುಚಿಯಾದಂತಹ ಪದರು ಆದಂತಹ ಎಗ್ಲೆಸ್ ಚೊಕೋ ಚಿಪ್ಸ್ ವೆನಿಲಾ ಕೇಕ್ ರೆಡಿ. ನೀವು ಮಾಡ್ಕೊಳ್ಳಿ, ನನಗೆ ಫೀಡ್ಬ್ಯಾಕನ್ನು ಹೇಳಿ. ನಿಮಗೆ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮತ್ತು ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು.